ನೀನಾದೆ ನಾ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇರುವಂಥ ಒಂದು ಸೀರಿಯಲ್ ಆಗಿದೆ. ಈ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ TRPಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ತುಂಬ ಜನಕ್ಕೆ ಗೊತ್ತಿರದಂಥ ವಿಚಾರ ಏನು ಅಂತಂದರೆ, ಇದನ್ನು ನಟ ರಮೇಶ್ ಅರವಿಂದ್ ಅವರು ನಿರ್ಮಾಣ ಮಾಡಿರುವಂಥ ಸೀರಿಯಲ್ ಆಗಿದೆ. ಈ ಸೀರಿಯಲ್ನಲ್ಲಿ ವಿಕ್ರಮ್ ಮತ್ತು ವೇದ ಇವರ ಕಾಂಬಿನೇಷನ್ ಜನಕ್ಕೆ ಇಷ್ಟವಾಗ್ತಾ ಇದೆ, ಹತ್ತಿರವಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಈ ಸೀರಿಯಲ್ ಸಕ್ಸಸ್ಫುಲಿ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇರೋದು ಮತ್ತು ರನ್ನೂ ಆಗ್ತಾ ಇರೋದು. ಇದರಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರಗಳು ಕೂಡ ನೋಡುಗರ ಮನಸ್ಸಿನಲ್ಲಿ ಹಾಗೆ ಇದೆ. ಅತ್ತೆ, ಮಾವ, ಅತ್ತಿಗೆ, ಅಣ್ಣ, ಮೈದ್ನ, ಈ ಎಲ್ಲ ಪಾತ್ರಗಳು ಕೂಡ ಈ ಸೀರಿಯಲ್ನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಅಲ್ಲದೆ ವೇದ ಮತ್ತು ವಿಕ್ರಮ್ ಅವರ ಕೋಳಿ ಜಗಳ, ಪ್ರೀತಿ, ವಾತ್ಸಲ್ಯ, ಮುನಿಸು, ಬೇಸರ, ರೊಮ್ಯಾನ್ಸ್ ಇದು ಕೂಡ ಜನಕ್ಕೆ ಇಷ್ಟ ಆಗಿರುವಂಥ ಹಿನ್ನೆಲೆಯಲ್ಲಿಯೇ ಈ ಸೀರಿಯಲನ್ನು ಎಲ್ಲರೂ ನೋಡ್ತಾರೆ. ಆದರೆ ಈ ಸೀರಿಯಲ್ ನೋಡುವ ವೀಕ್ಷಕರಿಗೆ ಇದೀಗ ಒಂದು ಬೇಸರದ ಸುದ್ದಿ. ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಂದು ಸೀರಿಯಲ್ ಶುರುವಾದಾಗಲೂ ಅದರಲ್ಲಿರುವಂಥ ಪಾತ್ರಧಾರಿಗಳನ್ನು ಪ್ರತಿಯೊಬ್ಬರೂ ನೋಡ್ತಾ ಇರ್ತಾರೆ. ಕೇವಲ ಹೀರೋಯಿನ್ಗೆ ಮಾತ್ರ ಈ ಸೀರಿಯಲ್ಗಳು ಸೀಮಿತ ಆಗಿರೋದಿಲ್ಲ. ಅದು ಸುತ್ತಮುತ್ತ ಸುತ್ತುವಂಥ ಪಾತ್ರ ವರ್ಗಗಳು ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ಅದೇ ರೀತಿಯಾಗಿ ನೀನಾದೆ ಸೀರಿಯಲ್ನಲ್ಲಿ ಎಲ್ಲರಿಗೂ ಇರಿಟೇಟ್ ಆದ್ರೂ ಇಷ್ಟ ಆಗಿದ್ದಂಥ ಪಾತ್ರ ಶೈಲು. ಹೌದು, ವೇದ ಮದುವೆ ಆಗಿ ಹೋದ ಮೇಲೆ ಶೈಲು ಅಭಿನಯ, ಶೈಲು ಆ್ಯಕ್ಟಿಂಗ್ ಇದೆಲ್ಲ ನೋಡಿ ಜನ ಫಿದಾ ಆಗಿದ್ರು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಅದು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹೆಚ್ಚಿನದಾಗಿ ಲೇಡಿ ವಿಲನ್ಸ್ಗಳೇ ಇರೋದು. ಆದರೆ ಎಲ್ಲರಿಗೂ ಆ ಪಾತ್ರ ಸೂಟ್ ಆಗೋದಿಲ್ಲ. ವಿಲನ್ ಆಗಿ ಅಭಿನಯಿಸೋದು ಅಥವಾ ಒಂದು ಮನೆಯಲ್ಲಿದ್ದು ಆ ಮನೆಯನ್ನು ಒಡೆಯೋದು ಅಥವಾ ಬೇರೆ ಥರದ್ದು ಕುತಂತ್ರ ಪಾತ್ರಗಳನ್ನು ಮಾಡೋದು ಅಷ್ಟು ಈಸಿ ಅಲ್ಲ. ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಅಬ್ನಾರ್ಮಲ್ ಆಗೇ ಇರಬೇಕು. ಅಂಥದ್ರಲ್ಲಿ ಶೈಲು ತಮಗೆ ಕೊಟ್ಟಂಥ ಪಾತ್ರವನ್ನು ತುಂಬ ಚೆನ್ನಾಗಿಯೇ ನಿಭಾಯಿಸ್ತಾ ಇದ್ರು. ಶೈಲು ಮನೆಯನ್ನು ಹೇಗೆ ಹೊಡಿಬೇಕು ಅನ್ನೋದನ್ನು ಎಲ್ರಿಗೂ ಹೇಳ್ಕೊಡ್ತಾ ಇದ್ರು. ಪಾಪ ಆ ಹುಡುಗಿ ರಿಯಲ್ ಲೈಫ್ನಲ್ಲಿ ಎಷ್ಟೇ ಒಳ್ಳೆಯವಳಾಗಿದ್ಲೂ ಕೂಡ ರಿಯಲ್ ಲೈಫ್ನಲ್ಲಿ ಏನಾದರೂ ವಿಲನ್ ಕ್ಯಾರೆಕ್ಟರ್ ಮಾಡಿಬಿಟ್ರೆ ನಮ್ಮ ಹೆಂಗಸರು, ನಮ್ಮ ಜನಗಳೆಲ್ಲ ಅವ್ರಿಗೆ ಬೈಕೊಂಡೇ ಓಡಾಡ್ತಾ ಇರ್ತಾರೆ. ಇವಳೊಬ್ಳು ಮನೆ ಹಾಳಿ ಅಂತ. ಶೈಲು ವಿಚಾರದಲ್ಲೂ ಕೂಡ ತುಂಬ ಜನ ಅದನ್ನು ಮಾಡಿದರು. ಈ ಶೈಲು ಬಂದರೆ ಸಾಕು ಮನೆ ಹೊಡಿತಾಳೆ, ಹಾಗೆ ಹೀಗೆ ಅಂತ ಶಾಪ ಹಾಕ್ತಾಯಿದ್ರು. ಶಾಪ ಹಾಕಿಸ್ಕೊಂಡ್ರೂ ಕೂಡ ಜನರಿಗೆ ಮನರಂಜನೆ ನೀಡೋದನ್ನು ಮಾತ್ರ ಶೈಲು ಬಿಟ್ಟಿರಲಿಲ್ಲ. ತುಂಬ ಜನಕ್ಕೆ ಗೊತ್ತಿರದಂಥ ವಿಚಾರ ಅಂತ ಅಂದರೆ ಶೈಲು ಹೆಸರು ಭವ್ಯ ಪೂಜಾರಿ ಅಂತ. ಇವರು ಈ ಹಿಂದೆ ಕೂಡ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಮತ್ತು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಭವ್ಯ ಪೂಜಾರಿ ಈ ಹಿಂದೆ ಕೂಡ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸಿದ್ರೂ ಅವರಿಗೆ ಹೆಸರು ತಂದುಕೊಟ್ಟಂಥ ಪಾತ್ರ ಅಂದರೆ ಅದು ನೀನಾದೆ ಸೀರಿಯಲ್ನಲ್ಲಿ ಮಾಡಿದಂಥ ಶೈಲು ಪಾತ್ರನೇ. ಆ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸಿ ಎಲ್ಲರಿಗೂ ಹತ್ತಿರ ಆದವರು ಭವ್ಯ ಪೂಜಾರಿ. ತನಗೆ ಕೊಟ್ಟಂಥ ಪಾತ್ರವನ್ನು ಬಹಳ ಸಲೀಸಾಗಿ ನಿಭಾಯಿಸಿದರು ಮತ್ತು ಅದನ್ನು ಹೇಗೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ಕೂಡ ಭವ್ಯ ಪೂಜಾರಿಗೆ ಗೊತ್ತಿತ್ತು. ಆದರೆ ಇದೀಗ ಭವ್ಯ ಪೂಜಾರಿ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ. ಇದು ಎಲ್ರಿಗೂ ಶಾಕ್ ಆಗಿದೆ. ಆ ಸೀರಿಯಲ್ ನೋಡುವ ವೀಕ್ಷಕರಂತೂ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಥರ ನೀವು ಅರ್ಧದಲ್ಲಿ ಪಾತ್ರವನ್ನು ಯಾಕೆ ಬದಲಾವಣೆ ಮಾಡ್ತೀರಾ, ಬೇರೆಯವರನ್ನು ಕರ್ಕೊಂಡು ಬರ್ತೀರಾ, ನಾವು ಇವರನ್ನು ನೋಡಿ ಒಗ್ಗಿ ಹೋಗಿರ್ತೀವಿ. ಈ ಥರ ಸಡನ್ನಾಗಿ ಪಾತ್ರಗಳನ್ನು ಬದಲಾಯಿಸೋದ್ರಿಂದ, ಚೇಂಜ್ ಮಾಡೋದ್ರಿಂದ ನೋಡೋ ನಮಗೂ ಕೂಡ ಆ ಪ್ಲೇಸಲ್ಲಿ ಇನ್ನೊಬ್ಬರನ್ನ ನೋಡೋದು ಕಷ್ಟ ಆಗುತ್ತೆ. ಮತ್ತು ಶೈಲು ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಿದ್ದರಿಂದ ಈಗ ಅದೇ ಥರ ಅಭಿನಯಿಸುವವರನ್ನೇ ಕರ್ಕೊಂಡು ಬರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನುಳಿದವರ ಪ್ರಶ್ನೆ ಏನು ಅಂತಂದರೆ, ಶೈಲು ಅಂದರೆ ಭವ್ಯ ಇದಕ್ಕಿದ್ದ ಹಾಗೇ ಸಡನ್ನಾಗಿ ಈ ಸೀರಿಯಲನ್ನು ಬಿಡ್ತಾ ಇರೋದು ಯಾಕೆ ಅನ್ನೋದು. ಯಾಕಂದರೆ ನೀನಾದೇನಾ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲೇ TRPಯನ್ನು ಚೆನ್ನಾಗಿ ಪಡ್ಕೊಳ್ತಾ ಇತ್ತು, ಒಂದೊಳ್ಳೆ ಸೀರಿಯಲ್ ಅನ್ನುವಂಥ ಹೆಸರನ್ನು ಕೂಡ ಪಡ್ಕೊಂಡಿತ್ತು ಮತ್ತು ಭವ್ಯಾಗೂ ಕೂಡ ಈ ಸೀರಿಯಲ್ನಲ್ಲಿ ಒಳ್ಳೆ ಹೆಸರು ಬಂದಿತ್ತು. ಅವರು ಕೂಡ ಫೇಮಸ್ ಆಗ್ತಾಯಿದ್ರು, ಬೇರೆ ಬೇರೆ ಅವಕಾಶಗಳು ಕೂಡ ಬರ್ತಾಯಿತ್ತು. ಹೀಗಿರಬೇಕಾದ್ರೆ ಎಲ್ಲವೂ ಚೆನ್ನಾಗಿಯೇ ಇತ್ತಲ್ವಾ, ಸಡನ್ನಾಗಿ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಏನಾದರೂ ಸಮಸ್ಯೆ ಆಯಿತಾ, ಏನಾದರೂ ಕಿರಿಕಿರಿ ಆಯಿತಾ, ಏನಾದರೂ ಇಶ್ಯೂ ಆಯಿತಾ, ಅಥವಾ ನಿರ್ದೇಶಕರು, ನಿರ್ಮಾಪಕರು ಪಾತ್ರವನ್ನು ಬದಲಾಯಿಸಿದ್ರು, ಅಥವಾ ಭವ್ಯನೇ ಈ ಪಾತ್ರಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೋ? ಈ ಎಲ್ಲ ಪ್ರಶ್ನೆಗಳ ನಡುವೆ ಭವ್ಯ ಪೂಜಾರಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಇದರ ಬಗ್ಗೆ ಬರೆದುಕೊಂಡಿದ್ದಾರೆ. ಸುದೀರ್ಘವಾಗಿ ಮಾತನಾಡಿರುವಂಥ
ಆದ ಅವರು ನನಗೆ ಈ ಒಂದು ಸೀರಿಯಲ್ ಎಲ್ಲವನ್ನೂ ತಂದುಕೊಟ್ಟಿದೆ, ಹೆಸರನ್ನು ತಂದುಕೊಟ್ಟಿದೆ, ಜನರ ಪ್ರೀತಿಯನ್ನು ತಂದುಕೊಟ್ಟಿದೆ ಮತ್ತು ಹಲವು ಅವಕಾಶಗಳನ್ನು ಕೂಡ ತಂದುಕೊಟ್ಟಿದೆ. ಆದರೆ ನನಗೂ ಕೂಡ ಬೇಜಾರಿದೆ, ಈ ಸೀರಿಯಲ್ ತಂಡಕ್ಕೆ ನಾನು ಗುಡ್ ಬೈ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ತುಂಬ ಜನ ಕಮೆಂಟ್ ಹಾಕಿರೋದು, ಎಲ್ಲಿ ಹೋಗ್ತಿದ್ದೀರಾ ಅಕ್ಕ, ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಾ, ನಿಮ್ಮನ್ನು ಬಿಟ್ಟು ನಾವು ಆ ಪಾತ್ರವನ್ನು ಬೇರೆಯವ್ರು ಮಾಡೋದು ಸಹಿಸೋದಿಲ್ಲ, ನೀವೇ ಈ ಪಾತ್ರವನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಶೈಲು ತನ್ನ ವೈಯಕ್ತಿಕ ಕಾರಣದಿಂದಾಗಿ ಈ ಸೀರಿಯಲ್ಗೆ ಗುಡ್ ಬೈ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಯಾವ ವೈಯಕ್ತಿಕ ಕಾರಣ, ಅವರ ಫ್ಯಾಮಿಲಿ ಸಮಸ್ಯೆನೋ ಅಥವಾ ಅವ್ರ ಮದುವೆ ಮಕ್ಕಳು ಈ ಥರನೋ ಅಥವಾ ಇದಕ್ಕಿಂತ ಒಂದೊಳ್ಳೆ ಆಫರ್ ನಮ್ಮ ಭವ್ಯಗೆ ಬಂದಿದೆಯೋ ಗೊತ್ತಿಲ್ಲ. ಇದ್ಯಾವುದನ್ನು ಹೇಳೋದಕ್ಕೆ ಇಷ್ಟಪಡದಂಥ ಭವ್ಯ ಪೂಜಾರಿ ಇಷ್ಟನ್ನೇ ಹೇಳಿರೋದು, ನನಗೆ ಈ ಸೀರಿಯಲ್ ಎಲ್ಲವನ್ನೂ ತಂದುಕೊಟ್ಟಿದೆ, ಇಲ್ಲಿವರೆಗೂ ಹರಸಿ ಹಾರೈಸಿದ ಎಲ್ಲರಿಗೂ ಧನ್ಯವಾದ, ನನಗೂ ಕೂಡ ಈ ಸೀರಿಯಲ್ ತಂಡವನ್ನು ಬಿಟ್ಟು ಹೋಗೋದಕ್ಕೆ ಬೇಸರವಾಗ್ತಾ ಇದೆ ಅನ್ನೋದನ್ನು ಹೇಳಿದರೆ ಬಿಟ್ಟರೆ ಇನ್ಯಾವ ವಿಚಾರವನ್ನು ಕೂಡ ಹೇಳಿಲ್ಲ. ಇದು ಅವರ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ. ನಾವು ಇನ್ನು ಮುಂದೆ ಈ ಸೀರಿಯಲ್ನ ನೋಡಲ್ಲ, ನಿಮ್ಮ ಬದಲು ಬೇರೆ ಯಾರೇ ಬಂದರೂ ಕೂಡ ನಮಗೆ ಅದನ್ನು ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಆದರೆ ಇದೀಗ ಶೈಲು ಪಾತ್ರವನ್ನು ಯಾರು ನಿಭಾಯಿಸ್ತಾರೆ, ಆ ಪಾತ್ರಕ್ಕೆ ಇನ್ಯಾರು ಬರ್ತಾರೆ, ಶೈಲು ಜೀವ ತುಂಬಿದ ಹಾಗೇನೆ ಆ ಪಾತ್ರಕ್ಕೆ ಇನ್ನೊಬ್ರು ಬಂದು ಜೀವ ತುಂಬ್ತಾರಾ, ಅದನ್ನು ಒಪ್ಕೊಳ್ಳೋದಕ್ಕೆ ನಮಗಾಗುತ್ತಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ನೀವು ಕೂಡ ಶೈಲು ಪಾತ್ರವನ್ನು ನೋಡಿದರೆ, ಆಕೆಯ ಅಭಿನಯ ಇಷ್ಟ ಆಗಿದ್ದರೆ ಇಲ್ಲಿ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ದಿನಗಳಲ್ಲಿ ಯಾರು ಶೈಲು ಪಾತ್ರವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನೆರಡು ದಿನಗಳಲ್ಲಿ ಪಾತ್ರ ಬದಲಾವಣೆ ಆಗುತ್ತೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಯಾರು ಇನ್ನು ಶೈಲು ಪಾತ್ರ ಮಾಡ್ತಾರೆ ಅನ್ನೋದಕ್ಕೆ ಉತ್ತರ ಸಿಗಲಿದೆ.